ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ತುಳಸಿ ಪೂಜಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಡೊಣ್ ಮೆಣಸಿನಕಾಯಿ ಪಲ್ಯ ಕ್ಯಾಪ್ಸಿಕಮ್ ಡ್ರೈ ಮಸಾಲ. ಚಾಪರ್ನೊಳಗೆ 2 ಟೊಮೆಟೊ ಚಾಪ್ ಮಾಡ್ಕೊಳ್ಳೋಣ. ಈಗ ಅದ ಚಾಪರ್ ಒಳಗೆ 2 ಮೆಣಸಿನಕಾಯಿ, 1 ಉಳ್ಳಾಗಡ್ಡಿ, 5-6 ಬೆಳ್ಳುಳ್ಳಿ ಹೆಸರು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೇಕಾದ್ರೆ ಹಾಕೊಡ್ರಿ, ನಾ ಹಾಕೊಂಡಿಲ್ಲ. ಇವು ಅಷ್ಟನ್ನು ತರಕಾರಿಯಾಗಿ ಚಾಪ್ ಮಾಡ್ಕೋಬೇಕು. ಉದ್ದಕ್ಕೆ ಸಣ್ಣಗೆ ಹೆಚ್ಚಿದ 1 ಪಾವು ಕಿಲೋ ಡೊಣ್ ಮೆಣಸಿನಕಾಯಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣ ಉರಿ ಒಳಗೆ ಕೈ ಬಿಡ್ದಂಗ ಕಂಪಂಗ ಕೈ ಆಡಿಸ್ಕೊಂತ ಹುರಿಬೇಕು. ಮೆಣಸಿನಕಾಯಿ ಹುರಿದ ಬಾಳಿಗೆ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಅಂದ ಕೂಡಲೇ 4 ಎಸಳು ಕರಿಬೇವಿನ ಸೊಪ್ಪು ಹಾಕ್ಬೇಕು. 1 ಉಳ್ಳಾಗಡ್ಡಿ ಹಾಕಿ ಅದ್ರ ಹಸಿ ವಾಸನೆ ಹೋಗೋ ಮಟ್ಟ 1 ನಿಮಿಷ ಚೆನ್ನಾಗಿ ಕಂಪಂಗೆ ಹುರ್ಕೋಬೇಕು. ಈಗ ರೆಡಿ ಮಾಡಿ ಇಟ್ಕೊಂಡ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ ಮಸಾಲೆ ಸೇರಿಸಿ ಕೈ ಬಿಡ್ದಂಗ ಅದನ್ನು ಕಂಪಂಗ 1 ನಿಮಿಷ ಚಲೋ ತಂಗ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಹವಿಜ್ ಪುಡಿ, 1 ಸ್ಪೂನ್ ಮಸಾಲೆ ಪುಡಿ ಮನ್ಯಾಗ ಮಾಡಿದ್ದ, 1 ಚುಟಿಗೆ ಹಿಂಗ, ಒಂದು 3 ಟೇಬಲ್ ಸ್ಪೂನ್ ಹುರಿದ ಶೇಂಗಾ ಪುಡಿ, 3 ಟೇಬಲ್ ಸ್ಪೂನು ಒಣ ಕೊಬ್ಬರಿ ತುರಿ. ಇವನ್ನೆಲ್ಲ ಹಾಕಿದ ಮೇಲೆ ಕೈ ಬಿಡ್ದಂಗ ಸಣ್ಣ ಉರಿ ಒಳಗೆ 1 ನಿಮಿಷ ಹುರ್ಕೋಬೇಕ. ಈ ಟೊಮೆಟೊ ಹಾಕೊಳ್ಳೋಣ. ಹುರಿದ ಮೆಣಸಿನಕಾಯಿ ಸೇರಿಸಿ ಕೈ ಬಿಡ್ದಂಗ ಸಣ್ಣ ಉರಿ ಒಳಗೆ ಕೈ ಆಡಿಸ್ಕೋಬೇಕು. ಇದಕ್ಕೆ ನೀರು ಸೇರ್ಸೋದಿಲ್ಲಲ್ಲ, ಅದಕ್ಕೆ ತಳ ಹತ್ಲಾರ್ದಂಗ ಕೈ ಆಡಿಸ್ಕೊತಾನೆ ಇರ್ಬೇಕು. ಈಗ ಮುಚ್ಚಳ ಮುಚ್ಚಿ ಸಣ್ಣ ಉರಿ ಒಳಗೆ 1-2-3 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ಕೈ ಆಡಿಸಿ ನೋಡಿ ಇನ್ನೂ ಸ್ವಲ್ಪ ಬಿರುಸಿತ್ತಂದ್ರೆ ಮತ್ತೊಂದು ನಿಮಿಷ ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಕಸೂರಿ ಮೇಥಿ, 1 ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಗರಂ ಮಸಾಲ, ಸಣ್ಣ ಉರಿ ಒಳಗೆ ಮತ್ತೊಂದು 2 ನಿಮಿಷ ಬೇಯಿಸೋಣ.
ನೋಡ್ರಿ ಈಗ ರೆಡಿ ಆಯ್ತು ಕ್ಯಾಪ್ಸಿಕಮ್ ಡ್ರೈ ಮಸಾಲ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ.